ಮತ್ತೊಂದ ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಮತ್ತೊಂದ ಹೇಳುವೆ ಪುಟಾಣಿ ಮಕ್ಕಳೇ ಅಲ್ವಾ. ಯಾವತ್ತು ದಾನ ಮಾಡಿದ್ರೆ ಅದು ದುಪ್ಪಟ್ಟಾಗಿ ಬರುತ್ತಂತೆ, ಬಚ್ಚಿಟ್ರೆ ಅದು ಪರರ ಪಾಲೆ. ಅದನ್ನು ನಾವು ಕರೋನಾ ಟೈಮಲ್ಲೇ ತಿಳ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ. ಇಲ್ಲಿ ಒಂದು ಜಿಪುಣನ ಕಥೆಯನ್ನು ನಿಮಗೆ ಹೇಳ್ತೀನಿ. ಆ ಊರಲ್ಲಿ ಒಬ್ಬ ಕಾಂತರಾಜು ಅಂತ, ಅವನು ತುಂಬಾ ಜಿಪುಣ ಅಂತೆ. ಊರ್ನವರೆಲ್ಲ ಅವನನ್ನ ಕಂಜೂಸು ಸ್ವಾಮಿ ಅಂತೇಳಿ ಕರಿತಾ ಇರ್ತಾರೆ. ಅಷ್ಟು ಜಿಪುಣ ಆಗಿರ್ತಾನ ಅವನು. ಎಷ್ಟು ಜಿಪುಣ ಅಂದ್ರೆ ಹೆಂಡತಿ ಮಕ್ಕಳಿಗೆ ಊಟ ಮಾಡ್ಲಿಕ್ಕೆ ಕೂಡ ಬಿಡ್ತಿರ್ಲಿಲ್ವಂತೆ, ಅಷ್ಟು ಜಿಪುಣ ಆಗಿರ್ತಾನೆ. ಹೀಗೆ ಒಮ್ಮೆ ಅವನ ಹೆಂಡತಿಗೆ ಹೇಳ್ಬಿಟ್ಟು ಹೋಗ್ತಾನೆ, ನಾನು ವ್ಯಾಪಾರಕ್ಕೆ ಹೋಗಿ ಬರ್ತೇನೆ ಅಂತೇಳಿ. ಸರಿ, ವ್ಯಾಪಾರಕ್ಕೆ ಹೋಗ್ತಾನೆ. ಆದ್ರೆ ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ಮಧ್ಯ ದಾರಿಯಲ್ಲಿ ಒಂದು ಅಡಿಕೆ ಮರವನ್ನ ನೋಡ್ತಾನೆ. ಅಡಿಕೆ ಮರದ ತುಂಬಾ ಫಸಲು ಬಿಟ್ಟಿರುತ್ತೆ, ಅಡಿಕೆ ಗೊನೆಗಳು ಬಂಗಾರದಂತೆ ಹೊಳಿತಾ ಇರ್ತವೆ. ಅದನ್ನ ನೋಡಿ ಆತನಿಗೆ ಆಸೆಯಾಗುತ್ತಂತೆ. ಏನ್ ಮಾಡ್ತಾನೆ ಅಂದ್ರೆ, ಆ ತೆಂಗಿನ ಮರ ಅಷ್ಟು ಆ ಅಡಿಕೆಯ ಮರ ಅಷ್ಟು ದೊಡ್ಡದಿದೆ ಅನ್ನೋದನ್ನು ಮರೆತು ಬಿಟ್ಟು ಆ ಅಡಿಕೆಯ ಆಸೆಗೆ ಏನ್ ಮಾಡ್ತಾನೆ, ಅಡಿಕೆಯನ್ನ ನಾವು ತಗೊಂಡೋದ್ರೆ ಒಂದಿಷ್ಟು ಮನೆಗೆ ಉಪಯೋಗಿಸ್ಕೊಳ್ಬೋದು, ಇನ್ನೊಂದಿಷ್ಟನ್ನ ಮಾರ್ಬಿಟ್ಟು ಹಣವನ್ನ ಇಟ್ಕೊಳ್ಬೋದು ಅನ್ನೋ ದುರಾಸೆಯಲ್ಲಿ ಅವನೇನ್ ಮಾಡ್ತಾನೆ, ಅಡಿಕೆ ಮರವನ್ನ ಹತ್ಬಿಡ್ತಾನಂತೆ. ಹತ್ತತಾನೆ, ತನ್ನ ಲುಂಗಿಯನ್ನ ಬಿಚ್ಚಿಬಿಟ್ಟು ಅದ್ರೊಳಗೆ ಎಲ್ಲ ಅಡಿಕೆ ಗೊಂಚಲುಗಳನ್ನ ಕಟ್ಕೊಳ್ತಾನೆ. ಬಗ್ಗಿ ನೋಡ್ತಾನಂತೆ. ಅವಾಗ ಭಯ ಶುರುವಾಗುತ್ತೆ ಅವನಿಗೆ, ಹೇಗಪ್ಪ ಕೆಳಗಡೆ ಇಳಿಯೋದು ಅಂತೇಳಿ. ಅವನಿಗೆ ದಿಗ್ಲಾಗುತ್ತೆ, ನಾನೇನಾರು ಇಲ್ಲಿಂದ ಬಿದ್ಬಿಟ್ರೆ, ನನ್ನ ಪ್ರಾಣ ಹೋಗ್ಬಿಟ್ರೆ ಅಂತ ಹೇಳಿ. ಆವಾಗ ಅವನೇನ್ ಮಾಡ್ತಾನೆ, ಅವರ ಊರಿನ ಹನುಮ ದೇವರಿಗೆ ಹರಕೆಯನ್ನ ಹೊತ್ಕೊಳ್ತಾನಂತೆ. ಅಪ್ಪ ಹನುಮಪ್ಪ, ನಾನು ಯಾವುದೇ ತೊಂದರೆ ಇಲ್ದಲೆ ಈ ಅಡಿಕೆ ಮರದಿಂದ ಕೆಳಗಡೆ ಇಳಿದ್ರೆ ನಿನಗೆ ಬೆಣ್ಣೆ ಅಲಂಕಾರ ಮಾಡಿಸಿ 1000 ಜನಕ್ಕೆ ಊಟ ಹಾಕಿಸ್ತೀನಿ ಅಂತ. ಮೊದಲೇ ಜಿಪುಣ, ಇವನ್ 1000 ಜನಕ್ಕೆ ಊಟ ಹಾಕಿಸ್ತಾನ. ಸರಿ, ಹರಕೆಯನ್ನು ಹೊತ್ಕೊಬಿಟ್ಟ. ಅವಾಗ ಸ್ವಲ್ಪ ಭಯ ಕಡಿಮೆ ಆಗುತ್ತಂತೆ. ಅರ್ಧ ಇಳಿತಾನಂತೆ. ಅವಾಗ ಅಯ್ಯೋ, ಎಂತ ತಪ್ಪು ಮಾಡ್ಬಿಟ್ನಲ್ಲ, ಎಂತ ಹರಕೆ ಹೊತ್ಕೊಂಡ್ಬಿಟ್ನಲ್ಲ, ಬೇಡ ಬೇಡ ಬೇಡ, 1000 ಜನ ಬೇಡ, ಒಂದು 500 ಜನಕ್ಕೆ ಹಾಕಿಸ್ತೀನಿ ಹನುಮಪ್ಪ ಅಂತನಂತೆ. ಸರಿ, ಏನೋ ಸ್ವಲ್ಪ ಎಳಿತಾನಂತೆ. 500 ಜನ ಜಾಸ್ತಿ ಆಯ್ತಲ್ವಾ, ಬೇಡ, ಒಂದು 250 ಜನಕ್ಕೆ ಹಾಕಿಸ್ತೀನಿ ಹನುಮಪ್ಪ ಅಂತ ಹರಕೆ ಹೊತ್ಕೊಳ್ತಾನಂತೆ. ನಾನು ಸ್ವಲ್ಪ ಕೆಳಗಡೆ ಹೇಳ್ತಿದ್ದಂಗೆ, ಅಯ್ಯೋ ನಾನು ಎಂತ ತಪ್ಪು ಮಾಡ್ಬಿಟ್ಟೆ, 250 ಬೇಡ, ಒಂದು 10 ಜನಕ್ಕೆ ಹಾಕಿಸ್ತೀನಿ ಹನುಮಪ್ಪ ಅಂತೇಳಿ ಹರಕೆ ಹೊತ್ಕೊತಾನಂತೆ. ಸರಿ, ಸಂಪೂರ್ಣವಾಗಿ ಕೆಳಗಡೆ ಎಳಿತಾನಂತೆ. ಅಯ್ಯೋ, ಬೆಣ್ಣೆ ಅಲಂಕಾರ ಬೇರೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಲ್ಲ. ಹನುಮಪ್ಪ ಎಲ್ಲಿ ಬೆಣ್ಣೆ ಅಲಂಕಾರ ಮಾಡಿಸಿದ್ರೆ, ಹನುಮಪ್ಪ ಇಟ್ಕೊಂಡು ಏನು ಮಾಡ್ತಾನೆ, ಒಂದು ಬೆರಳಲ್ಲಿ ಒಂಚೂರು ಬಾಯಿಗೆ ಸೋಕ್ಸಿದ್ರೆ ಸಾಕು, ಅಷ್ಟೇನು ಬೇಡ ಅಂತ ಹೇಳ್ಬಿಟ್ಟು ಅದನ್ನೂ ಬಿಟ್ಬಿಡ್ತಾನಂತೆ. 10 ಜನಕ್ಕೆ ಊಟ ಬೇಡ, ನಮ್ಮನೆ ಕಿಟ್ಟಣ್ಣನ ಕರೆದ್ಬಿಟ್ಟು, ತೆಳ್ಳಗಿದಾನಲ್ಲ ಅವನನ್ನ ಕರೆದ್ಬಿಟ್ಟು ಊಟ ಹಾಕ್ಬಿಟ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾನಂತೆ. ಸರಿ, ಮನೆಗೆ ಹೋಗ್ತಾನೆ. ಹೆಂಡತಿಗೆ ಹೇಳ್ತಾನೆ, ನಾನು ನಾಳೆ ಊರಲ್ಲಿರಲ್ಲ, ಕಿಟ್ಟಣ್ಣ ಬರ್ತಾನೆ, ಅವನಿಗೆ ಊಟ ಮಾಡಾಕು ಅಂತ. ಊಟ ಮಾಡಾಕು ಅಂತ ಹೇಳಿದ್ದೀನಿ ಅಂತೇಳಿ ಮೃಷ್ಟಾನ್ನ ಭೋಜನ ಮಾಡಬೇಡ, ಒಂದು ಅನ್ನ ಸಾರು ಸಾಕು, ಅವನಷ್ಟೇ ತಿನ್ನೋದು ಅಂತ ಹೇಳಿ. ಸರಿ, ಅವನು ಹೋಗ್ತಾನೆ. ಕಿಟ್ಟಣ್ಣ ಬರ್ತಾನೆ. ಊಟವನ್ನ ಅವನು ತೆಳ್ಳಗಿದ್ರು ಕೂಡ ತುಂಬಾ ಊಟವನ್ನ ಮಾಡ್ತಾನೆ. ಅಲ್ಲದೆ ಆ ವ್ಯಾಪಾರಿ ಕಾಂತರಾಜು ಆ ಮಡದಿ ಕೈಲಿ ಒಂದು 5 ರೂಪಾಯಿಯನ್ನ ಕೊಟ್ಟೋಗಿರ್ತಾನೆ. ಆ 5 ರೂಪಾಯಿಯನ್ನು ಕಾಣಿಕೆಯಾಗಿ ತಗೊಂಡೋಗ್ಬಿಡ್ತಾನೆ ಕಿಟ್ಟಣ್ಣ. ಬರ್ತಾನೆ, 5 ರೂಪಾಯಿ ಕೊಡು ಅಂತ ಮಡದಿಯನ್ನ ಕೇಳ್ತಾನೆ. ಆಗ ಮಡದಿ ಹೇಳ್ತಾಳೆ, ಕಿಟ್ಟಣ್ಣ ಇಸ್ಕೊಂಡೋದ ಅಂತೇಳಿ. ಇವನಿಗೆ ಕೋಪ ಬಂದ್ಬಿಡುತ್ತೆ. 5 ರೂಪಾಯಿ ಇಸ್ಕೊಂಡೋದ್ನ ಅವನು ಮಾಡ್ತೇನೆ ತಡಿ ಅಂತ ಹೇಳ್ಬಿಟ್ಟು ಅವರ ಮನೆಗೆ ಹೋಗ್ತಾನೆ. ಅವನು ಬರೋದನ್ನ ನೋಡಿದಂತಹ ಕಿಟ್ಟಣ್ಣ ಮಡದಿಗೆ ಕಿವಿಯಲ್ಲಿ ಏನೋ ಹೇಳ್ಬಿಟ್ಟು ತಾನು ಬೆಡ್ಶೀಟನ್ನು ತುಂಬಾ ಹೊಚ್ಕೊಂಡು ಮಲಗ್ಬಿಡ್ತಾನೆ. ಕಿಟ್ಟಣ್ಣನ ಮನೆಯ ಒಳಗಡೆ ಕೋಪದಿಂದ ಬರ್ತಾನೆ ಕಾಂತರಾಜು. 5 ರೂಪಾಯಿ ತಗೊಂಡೋಗಿದೀಯಾ ಅಂತ ಹೇಳ್ಬಿಟ್ಟು. ಅವಾಗ ಅವ್ನು ಮಡದಿ ಹೇಳ್ತಾಳೆ, ಬನ್ನಿ ಬನ್ನಿ ಬನ್ನಿ, ನಿಮ್ಮಿಂದಲೇ ನನ್ನ ಗಂಡ ಇವತ್ತು ಹೇಗೆ ಮಲಗಿದ್ದಾರೆ ನೋಡಿ, ಅವರಿಗೆ ನೀವೇನು ಊಟಕ್ಕೆ ಕರೆದು ಅದೇನು ಹಾಕ್ಕೊಟ್ರೋ ಏನೋ, ಅದರೊಳಗೆ ವಿಷ ಬೆರೆಸ್ಕೊಟ್ರ, ಆಸ್ಪತ್ರೆ ಕರ್ಕೊಂಡೋಗಿದ್ರೆ ಡಾಕ್ಟ್ರ್ ಏನಂದ್ರು, ಏನು ಉಳಿಯೋದಿಲ್ಲ, ಮನೆಗೆ ಕರ್ಕೊಂಡೋಗ್ರಿ ಅಂದರು. ನನ್ನ ಗಂಡ ಪ್ರಾಣವನ್ನು ತೆಗ್ದಿದ್ದೀರಾ ನೀವು. ಇವತ್ತು ಪೊಲೀಸ್ನವ್ರು ಬರ್ತಾರೆ, ಇದು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ, ಇನ್ನೇನು ಪೊಲೀಸ್ನವ್ರು ಬರ್ತಾರೆ, ಪೊಲೀಸ್ನವ್ರಿಗೆ ಅದೇನು ಉತ್ತರ ಕೊಡ್ತಿರೋ ಕೊಡಿ ಅಂತ ಹೇಳಿ ಎದುರಿಸ್ತಾಳಂತೆ. ಅದನ್ನೇ ಕಿಟ್ಟಣ್ಣ ಕಿವಿಯಲ್ಲಿ ಹೇಳಿದ್ದು. ಆವಾಗ ಇವನಿಗೆ ಭಯ ಸ್ಟಾರ್ಟ್ ಆಗುತ್ತಂತೆ. ಸರಿ ಅಂತ ಹೇಳ್ಬಿಟ್ಟು ತನ್ನ ಹತ್ರ ಇರೋ, ಏನಮ್ಮ ಬೇಡ ಬೇಡ ಕಣಮ್ಮ, ಇದು ಯಾರಿಗೂ ಹೇಳ್ಬೇಡ ಅಂತ ಹೇಳ್ಬಿಟ್ಟು ತನ್ನ ಹತ್ರ ಇರೋಂತಹ 1000 ರೂಪಾಯಿಯನ್ನ ಆ ಕಿಟ್ಟಣ್ಣನ ಹೆಂಡತಿಯ ಕೈಯಲ್ಲಿ ಇಟ್ಬಿಟ್ಟು, ಅಪ್ಪ
ಬದುಕೊಳ್ತು ಜೀವ ಅಂತೇಳಿ ಮನೆಗೆ ಬರ್ತಾನಂತೆ. ಇದರಿಂದ ಏನು ಗೊತ್ತಾಯಿತು, ಅವನು ಏನನ್ನೋ ಉಳಿಸೋದಕ್ಕೆ ಹೋದ, ಇನ್ನೆಲ್ಲೋ ಹೋಯ್ತು. ಅದಕ್ಕೆ ಯಾವತ್ತೂ ಕೂಡ ಅಗತ್ಯಕ್ಕೆ ತಕ್ಕಂತೆ ಖರ್ಚು ಮಾಡಬೇಕು. ಹಾಗಂತ ದಾನವನ್ನು ಮಾಡ್ದಲೇ ಇರೋದು ಅಥವಾ ತಿನ್ನದಲ್ಲೇ ಬದುಕೋದು ಅದು ಉಳಿತಾಯ ಅನ್ನಿಸ್ಕೊಳ್ಳಲ್ಲ. ದುಂದು ವೆಚ್ಚ ಮಾಡಬಾರ್ದು, ತಪ್ಪೆ. ಆದರೆ ಹೊಟ್ಟೆ ತುಂಬ ತಿನ್ನೋದನ್ನು ನಿಲ್ಲಿಸಿ ಹಣವನ್ನು ಉಳಿಸೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಜಿಪುಣತನ ಮಾಡಿ ನಾವು ಉಳಿಸಿದ್ದೆಲ್ಲ ಇನ್ಯಾವುದೋ ಕಡೆಯಿಂದ ಇನ್ಯಾರ್ದೋ ಪಾಲಾಗುತ್ತೆ. ಇದನ್ನು ನಾವು ಕರೋನಾ ಟೈಮಲ್ಲೇ ತಿಳ್ಕೊಂಡಿದ್ದೀವಿ. ನಾವು ಹೋದ್ಮೇಲೆ ಆ ಆಸ್ತಿಯನ್ನು ಇನ್ನೊಬ್ಬರು ಅನುಭವಿಸ್ತಾರೆ ಹೊರತು ನಮಗಂತೂ ಅದು ದಕ್ಕಲ್ಲ. ಕೆಲವರು ಇರೋ ಒಬ್ಬರಿಗೆ ಇಬ್ಬರಿಗೆ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿರ್ತಾರೆ. ಅದು ಯಾವ ಸಂಪತ್ತಿಗೆ ಸಂಪಾದನೆ ಮಾಡ್ತಾರೋ ಆ ಸಂಪಾದನೆ ಮಾಡಿದ ದುಡ್ಡಲ್ಲಿ 1 ರೂಪಾಯಿನೂ ಕೂಡ ಯಾರಿಗೂ ದಾನ ಮಾಡೋದಿಲ್ಲ. ದಯವಿಟ್ಟು ಸಂಪಾದನೆ ಮಾಡಿದ್ರಲ್ಲಿ ಅಲ್ಪ ಸ್ವಲ್ಪನಾರ ದಾನ ಮಾಡಿದ್ರೆ ಪುಣ್ಯನಾದರೂ ಬರುತ್ತೆ. ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಅತಿಯಾದ ಜಿಪುಣತನನೂ ಕೂಡ ಅಪಾಯನೇ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.